ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗಡ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋ ಸಮಯ. ಫಸ್ಟ್ ಅಪ್ಡೇಟು ಬಾಂಗ್ಲಾದೇಶ್ ಅವ್ರ ಕಡೆಯಿಂದ ಬರ್ತಾ ಇದೆ ಅಪ್ಡೇಟು. ಬಾಂಗ್ಲಾದೇಶ್ ಅವರೇನೋ ಗ್ರೂಪ್ ಸಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರಂತೆ. ಅವ್ರು ಇವಾಗ ಇರೋದು ಗ್ರೂಪ್ ಬಿ ಇದ್ದಾರೆ, ಅಂದ್ರೆ ಎರಡನೇ ಗ್ರೂಪಲ್ಲಿ ಇದ್ದಾರೆ. ಮೂರನೇ ಗ್ರೂಪ್ಗೆ ಹೋಗ್ಬೇಕು ಅಂತ ಅನ್ಕೊಂತಿದಾರಂತೆ. ಅಲ್ಲಿ ಐರ್ಲ್ಯಾಂಡ್ ಟೀಮ್ ಇದೆ. ಐರ್ಲ್ಯಾಂಡ್ ಟೀಮ್ನ ರಿಪ್ಲೇಸ್ ಮಾಡ್ಬಿಡ್ತು ಅಂತಂದ್ರೆ ಮೆಜಾರಿಟಿ ಆಫ್ ದ ಮ್ಯಾಚ್ನ ಇವರು ಶ್ರೀಲಂಕಾದಲ್ಲಿ ಆಡ್ಬೋದು. ಇಂಡಿಯಾನಲ್ಲಿ ಅಷ್ಟೊಂದು ಮ್ಯಾಚ್ ಬರೋದಿಲ್ಲ ಇವರಿಗೆ. ಶ್ರೀಲಂಕಾದಲ್ಲೇ ಆಡ್ಬೋದು. ಯಾಕಂದ್ರೆ ಐರ್ಲ್ಯಾಂಡ್ ಅವ್ರದ್ದು ಅಲ್ಲೇ ಇದೆ, ಅದಕ್ಕೋಸ್ಕರ ಅಲ್ಲೇ ಆಡ್ಬಿಡ್ತೀವಿ ನಾವು. ಐರ್ಲ್ಯಾಂಡ್ನ ರಿಪ್ಲೇಸ್ ಮಾಡ್ಬಿಡಿ, ಐರ್ಲ್ಯಾಂಡ್ನ ತೆಗೆದ್ಬಿಟ್ಟು ಗ್ರೂಪ್ 2 ಹಾಕ್ಬಿಡಿ, ನಾವು ಅಲ್ಗೊಳ್ಟೋಗ್ಬಿಡ್ತೀವಿ. ನೋಡಿ ಅವ್ರದ್ದು ಹೆಂಗಿದೆ ಅಂತ. ಅಲ್ಲಿ ಆಸ್ಟ್ರೇಲಿಯಾ ಶ್ರೀಲಂಕಾ ಇದ್ದಾರೆ ಮೇನ್ ಆಗಿರೋಂಥವ್ರು. ಜಿಂಬಾಬ್ವೆ ಇದ್ದಾರೆ. ಆಸ್ಟ್ರೇಲಿಯಾ ಶ್ರೀಲಂಕಾ ಏನು ಕಮ್ಮಿ ಟೀಮ್ ಅಲ್ಲ, ಒಟ್ಟಲ್ಲಿ ಆಸ್ಟ್ರೇಲಿಯಾ ಒಂದು ಮೇನ್ ಟೀಮು. ಅಲ್ಲಿ ಈಸಿ ಗ್ರೂಪ್ಗೆ ಹೋಗ್ಬಿಡೋಣ ಅಂತ ಇವ್ರು ಲೆಕ್ಕಾಚಾರ ಹಂಗೆ ನೋಡೋಕೆ ಹೋಯ್ತು. ಅಂದರೆ ಇಲ್ಲಿ ವೆಸ್ಟ್ ಇಂಡೀಸ್ ಇದ್ದಾರೆ, ಇಂಗ್ಲೆಂಡ್ ಇದ್ದಾರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸಿಮಿಲರ್ ಆಗಿನ ಸೇಮ್ ಏನೇ ಇದೆ ಟೀಮ್, ಹಂಗೆ ನೋಡೋ ಅಂದರೆ ಗ್ರೂಪ್ ಹಂಗೆ ಇದೆ. ಬಟ್ ಇಲ್ಲಿ ಐರ್ಲ್ಯಾಂಡ್ ಅವರು ಹೋಗಿದ್ದಾರೆ. ಐರ್ಲ್ಯಾಂಡ್ ಅವರು ನಾವೆಲ್ಲ ಬರಲ್ಲ, ನಾವೆಲ್ಲ ಕತೆ ಗೀತೆ ಎಲ್ಲ ನಾವು ಯಾವ ಗ್ರೂಪಲ್ಲಿ ಇರ್ತೀವೋ ಅದೇ ಗ್ರೂಪಲ್ಲಿ ಇರ್ತೀವಿ, ನಿಮಗೋಸ್ಕರ ನಾವು ಯಾಕೆ ಬರಬೇಕು ಗುರು ಅಂತ ಹೇಳಿದರೆ ಇವೆಲ್ಲ ಆಗದಿರೋಂಥ ಮಾತು. ಗ್ರೂಪ್ ಸ್ವ್ಯಾಪು, ಗ್ರೂಪ್ ಶಿಫ್ಟು ಇವೆಲ್ಲ ಆಗದಿರೋಂಥ ಮಾತು. ಅದೇ ವೆನ್ಯೂ ಚೇಂಜ್ ಬೇಕಾದ್ರೆ ಮಾಡ್ಬಿಡ್ಬೋದೇನೋ, ಬಟ್ ಅದನ್ನು ಮಾಡೋದಿಲ್ಲ ಇವಾಗ. ಬಂದರೆ ಬರ್ರಿ, ಹೋದ್ರೆ ಹೋಗ್ರಿ, ಬಂದರೆ ಬೆಟ್ಟ, ಹೋದ್ರೆ ಗೊತ್ತಲ್ಲ, ಹಂಗೆ ಹೇಳಿದ್ರೆ ICC ಅವರು. ಅಪ್ಡೇಟ್ ನಂಬರ್ 2 ಗೊತ್ತಿರೋದೇನಪ್ಪ, ರೀಸೆಂಟಾಗಿ ಬಾಬರ್ ಆಜಮ್ ಅವರ ಸಿಂಗಲ್ನ ಡಿನೇ ಮಾಡಿದ್ದು ಸ್ಟೀವ್ ಸ್ಮಿತ್ ಅವರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿತ್ತು. ಸಿಡ್ನಿ ಸಿಕ್ಸರ್ಸಲ್ಲಿ ಬಿಗ್ ಬ್ಯಾಶ್ ಲೀಗಲ್ಲಿ ಆದಂಥದ್ದು ನಾನೇ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದೆ. ಒಂದು 20,000 ಜನ ನೋಡಿದ್ದೀರಾ. ಸೊ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ. ಸೊ ಇದ್ರ ಬಗ್ಗೆ ಮಾತಾಡಿದರೆ ಬಸಿತ್ ಅಲಿ ಅವ್ರು ಹೇಳ್ತಾರೆ, ವಿರಾಟ್ ಕೊಹ್ಲಿ ಏನಾದರೂ ಆ ಜಾಗದಲ್ಲಿ ಇದ್ದಿತ್ತು ಅಂತಾರೆ. ಹೋಗೋದಿಲ್ಲ ಬಿಗ್ ಬ್ಯಾಶ್ ಲೀಗಲ್ಲಿ ಆಡೋದೀಗ. ಬಟ್ ಇನ್ ಕೇಸ್ ಅಲ್ಲೂ ಸ್ಟೀವ್ ಸ್ಮಿತ್ ಈಗ ಎಂಡಲ್ಲಿದ್ದರು, ವಿರಾಟ್ ಕೊಹ್ಲಿ ಆ ಎಂಡಲ್ಲಿದ್ದರು. ಸ್ಟೀವ್ ಸ್ಮಿತ್ ಏನೇ ಆಡ್ತಾ ಇರಲಿ, ಏನೇ 6ಗಳನ್ನ 4ಗಳನ್ನ ಚಚ್ತಾ ಇರಲಿ ಹಾಕೊಂಡು, ವಿರಾಟ್ ಕೊಹ್ಲಿ ಆ ಎಂಡಲ್ಲಿದ್ದಾರೆ ಅಂತಂದರೆ, ವಿರಾಟ್ ಕೊಹ್ಲಿ ಅವರು ಸಿಂಗಲ್ ತಗೊಳೋದಕ್ಕೆ ಬಂದಿದ್ದಾರೆ ಅಂತಂದರೆ ವಿರಾಟ್ ಕೊಹ್ಲಿಯ ಸಿಂಗಲ್ನ ಸ್ಟೀವ್ ಸ್ಮಿತ್ ಡಿನೇ ಮಾಡ್ತಾ ಇದ್ದಾರೆ. ಇದೇ ಥರ ಬಾಬರ್ ಆಜಮ್ ಅವರ ಸಿಂಗಲ್ನ ಡಿನೇ ಮಾಡ್ದಲ್ಲ ವಿರಾಟ್ ಕೊಹ್ಲಿ ಅವರ ಸಿಂಗಲ್ಲು. ವಿರಾಟ್ ಕೊಹ್ಲಿ 4-5 ಡಾಟ್ ಬಾಲ್ ಆಡಿದ್ರು ಸಹ ಅವ್ರಿಗೆ ಸಿಂಗಲ್ನ ಕೊಡ್ತಾ ಇದ್ರು. ಈ ಥರ ಅಂತ ಖಂಡಿತ ಮಾಡ್ತಿರ್ಲಿಲ್ಲ. ಅದು ಪವರ್ ಆಫ್ ವಿರಾಟ್ ಕೊಹ್ಲಿ ಅಂತ ಹೇಳಿದ್ದಾರೆ. ಖಂಡಿತ ಹೌದು ಗುರು. ಈ ಥರ ಏನಾದರೂ ಆಗೋಗ್ಬಿಟ್ಟಿತ್ತು ವಿರಾಟ್ ಕೊಹ್ಲಿಗೆ ಅಂತ ಅಂದರೆ, ಇನ್ ಕೇಸ್ ಏನಾದ್ರು ಮಾಡಿಬಿಟ್ರು ಸ್ಟೀವ್ ಸ್ಮಿತ್ ಅಂತಂದರೆ ಅವರು ಬದುಕಕ್ಕೆ ಆಗ್ತಿತ್ತಾ ಗುರು? ಯಾವ ಗ್ರೌಂಡ್ ಅವರು ಕಾಲಿಡಕ್ಕೆ ಆಗ್ತಿತ್ತಾ? ಅಪ್ಡೇಟ್ ನಂಬರ್ 3 ಶ್ರೇಯಸ್ ಅಯ್ಯರ್ ಅವ್ರ ಬಗ್ಗೆ ಮಾತಾಡಿದ್ರೆ, ಇರ್ಫಾನ್ ಪಠಾನ್ ಅವರು ನಂಬರ್ 3 ಸ್ಲಾಟಿಗೆ ಪಕ್ಕಾ ರಿಪ್ಲೇಸ್ಮೆಂಟ್ ಅಂದರೆ ಇದು ಗುರು. ತಿಲಕ್ ವರ್ಮಾಗೆ ಪಕ್ಕಾ ರಿಪ್ಲೇಸ್ಮೆಂಟ್ ಯಾವ್ದಾನ ಇದೆ ಅಂತಂದರೆ ಅದು ಶ್ರೇಯಸ್ ಅಯ್ಯರ್ನೇ. ಯಾಕಂದರೆ ನೋಡಿ, ಎಕ್ಸ್ಪೀರಿಯನ್ಸ್ನು ಕೂಡ ತೊಗೊಂಡ್ಬರ್ತಾರೆ, ಕನ್ಸಿಸ್ಟೆನ್ಸಿನೂ ಕೂಡ ಇದೆ. ಆ ನಂಬರ್ 3 ಸ್ಲಾಟಲ್ಲಿ ಸ್ಪಿನ್ನಿಗೆ ಜೊತೆಗೆ ಪೇಸಿಗೆ ಸಖತ್ತಾಗಿ ಆಡೋಂಥ ಎಬಿಲಿಟಿ. ಇಲ್ಲಿ ತಿಲಕ್ ವರ್ಮ ಯಾವ ಥರ ಆಡ್ತಾ ಇದ್ರು ಅದಕ್ಕಿಂತ ಬೆಟ್ರಾಗಿ ಆಡೋಂಥ ಎಬಿಲಿಟಿ. ಇನ್ಫ್ಯಾಕ್ಟು ಎಕ್ಸ್ಪೀರಿಯನ್ಸ್ ವೈಸ್ ತೊಗೊಂಡು ನೋಡ್ತು ಅಂತಂದರೆ ಸಖತ್ತಾಗಿ ತೊಗೊಂಡ್ಬರ್ತಾರೆ ಶ್ರೇಯಸ್ ಅಯ್ಯರ್. ಒಳ್ಳೆ ಪಿಕ್ ಇದು. T20 ವರ್ಲ್ಡ್ ಕಪ್ಪಿಗೆ ಇನ್ ಕೇಸ್ ಅವ್ರನ್ನಾದ್ರು ಮಿಸ್ ಔಟ್ ಆಗ್ತಾರೆ ಅಂತಂದರೆ ಇವರೇ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಫಾರ್ ಬೆಟರ್ ಆಗಿರುತ್ತೆ ಅಂತ ಹೋಪ್ ಮಾಡಿದ್ದಾರೆ. ಸೊ ನಾವು ಕೂಡ ಅದೇ ಅನ್ಕೊಳ್ಳೋದು, ಇನ್ ಕೇಸ್ ತಿಲಕ್ ವರ್ಮ T20 ವರ್ಲ್ಡ್ ಕಪ್ ಮಿಸ್ ಆಗ್ತಾರೆ ಅಂತಂದರೆ, ಮಿಸ್ ಆಗೋದು ಬೇಡ ಬಟ್ ಮಿಸ್ ಆಗ್ತಾರೆ ಅಂತಂದರೆ ಶ್ರೇಯಸ್ ಅಯ್ಯರ್ ರಿಪ್ಲೇಸ್ಮೆಂಟ್ ಆಗಿರಲಿ. ಅಪ್ಡೇಟ್ ನಂಬರ್ 4 ಬಾಬರ್ ಆಜಮ್ ರಿಲೇಟೆಡ್ ಏನು ಕ್ಲಾರಿಟಿ ಸಿಕ್ಕಿರಲಿಲ್ಲ. ಸ್ಟೀವ್ ಸ್ಮಿತ್ ಅವರು ಕ್ಲಾರಿಟಿನ ಕೊಟ್ಟಿದ್ರು. ಬಾಬರ್ ಆಜಮ್ ಬಂದ್ಬಿಟ್ಟು ಮೈಕ್ ಮುಂದೆ ಏನು ಹೇಳಿಲ್ಲ. ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರು ಕೂಡ ಯಾರಿಗೂ ಅರ್ಥ ಆಗಲ್ಲ, ಅದು ಸೆಕೆಂಡ್ರಿ ಇಂಗ್ಲೀಷಲ್ಲಿ. ಬಾಬರ್ ಆಜಮ್ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರಂತೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್, ಬಾಬರ್ ಆಜಮ್ ಅವರು ಬೇಜಾರು ಮಾಡಿಕೊಂಡು ಟೀಮ್ ಮೀಟಿಂಗ್ ಏನೋ ಇತ್ತಂತೆ. ಮ್ಯಾಚ್ ಆದ ನಂತರ ಟೀಮ್ ಮೇಟ್ಸ್ಗಳು ಹ್ಯಾಂಡ್ ಶೇಕ್ ಮಾಡುವಂಥದ್ದಾಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಅದನ್ನು ಅಟೆಂಡ್ ಮಾಡಿಲ್ವಂತೆ. ಬೇಜಾರು ಮಾಡಿಕೊಂಡು ಉರ್ಕೊಂಡು ಬ್ಲಾಸ್ಟ್ ಆಗಿ. ಹೌದು ಗುರು, ಒಂಥರ ತಲೆ ಎತ್ತಿ ಮೆರೆದಂಥ ಪ್ಲೇಯರ್ಗೆ ಈ ಥರ ಎಲ್ಲ ಮಾಡಿದ್ರು ಅಂತ ಅಂದರೆ ಖಂಡಿತ ಬೇಜಾರಂತೂ ಆಗೇ ಆಗುತ್ತೆ. ಬೇಜಾರು ಆಗೋದಿಲ್ಲ ಅಂತ ಹೇಳ್ತಿಲ್ಲ. ಅದು ಯಾವುದೇ ಪ್ಲೇಯರ್ ಆಗಿರಲಿ, ಪಾಕಿಸ್ತಾನಿ ಪ್ಲೇಯರ್ ಆಗಿರಲಿ, ಇಂಡಿಯನ್ ಪ್ಲೇಯರ್ ಆಗಿರಲಿ, ಒಂಥರ ಈ ಥರ ಮಾಡಿಬಿಟ್ರು ಅಂತಂದರೆ ಖಂಡಿತ ಹರ್ಟ್ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಅವರು ಪೀಕ್ನ ನೋಡಿದವರು ಗುರು, ಒಂಥರ ಪೀಕ್ನ ನೋಡಿಲ್ಲ, ಮಿಡ್ಡಲ್ಲಿ ಇದ್ದಿದ್ದವರು ಅಂತಂದರೆ ಅರ್ಥ ಆಗುತ್ತೆ. ಬಟ್ ಅವರು ನಂಬರ್ 1 ಸ್ಲಾಟಲ್ಲಿ ಇದ್ದಂಥವ್ರು T20 ಇದ್ರು, ODIಸಲ್ಲೂ ಇದ್ರು. ಇನ್ಫ್ಯಾಕ್ಟ್ ಆಲ್ ಫಾರ್ಮೆಟ್ಸಲ್ಲೂ ಮಸ್ತಾಗಿ ಆಡ್ತಾ ಇದ್ರು. ಬಟ್ ಈ ಥರ ಕಚ್ಕೊಂಡಿರೋದು ನೋಡ್ತು ಅಂದರೆ ಖಂಡಿತ ಅವ್ರಿಗೆ ಬೇಜಾರಾಗುತ್ತೆ, ಈ ಥರ ಅವ್ರನ್ನ ಟ್ರೀಟ್ ಮಾಡೋದು ನೋಡ್ತು ಅಂತಂದರೆ. ಅಪ್ಡೇಟ್ ನಂಬರ್ 5 ನಿನ್ನೆ ಮಾತಾಡಿದ್ರು ಮೊಹಮ್ಮದ್ ಕ್ಯಾಫ್ ಅವರು. ಅವ್ರು ಹೇಳೋ ಪ್ರಕಾರ ಹರ್ಷದೀಪ್ ಸಿಂಗು ವಿಕೆಟ್ ಟೇಕರ್ ಗುರು ಇಂಡಿಯಾಗೆ. ಎಷ್ಟು ವಿಕೆಟ್ ನೇಯ್ತಿದ್ದಾರೆ ನೀವು ನೋಡ್ತು ಅಂದರೆ. ಹರ್ಷದೀಪ್ ಸಿಂಗ್ನ ಕೂಡಿಸ್ಬಿಟ್ಟು ಈ ಕಡೆ ಪ್ರಸಿದ್ಧ ಕೃಷ್ಣನ ಹಾಕಂತೀರ. ಪ್ರಸಿದ್ಧ ಕೃಷ್ಣ ಯಾವಾಗಲೂ ಕೂಡ ರನ್ಸ್ಗೆ ಹೋಗ್ತಾರೆ, ಅದೇನು ಸ್ಪೆಷಲ್ ಏನಲ್ಲ. ಪ್ರಸಿದ್ಧ ಕೃಷ್ಣ ODIಸಲ್ಲಿ ರನ್ಸ್ಗೆ ಹೋಗೋದು, T20ಸಲ್ಲಿ ಹೋದಂಗೆಲ್ಲ ಎಷ್ಟೋ ಸಲ ಹೋಗಿದ್ದಾರೆ ರನ್ಸ್ಗೆ, ತುಂಬ ರನ್ಸ್ ಹೊಡಿಸ್ಕೊತಾರೆ. ಆ್ಯಂಡ್ ವಿಕೆಟ್ಸು ಕೂಡ ತೆಗಿತಾರೆ, ಇಲ್ಲ ಅಂತಂದರೆ ಇಲ್ಲ, ಆ ಥರ ಇರುತ್ತೆ. ಬಟ್ ಹರ್ಷದೀಪ್ ಸಿಂಗ್ ವಿಕೆಟ್ ತೆಗಿತಾರೆ, ಪಕ್ಕ ಬೆರಕ್ತು ತೊಗೊಂಬಂದು ಕೊಡ್ತಾರೆ. ನೀವು ಅವ್ರನ್ನ ಕೂಡಿಸ್ಬಿಟ್ಟು ಇವ್ರನ್ನ ಏನಕ್ಕೆ ಹಾಕಂತ ಇದ್ದೀರ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಅವ್ರು ನೆನೆ ಒಂದು ಮಾತು ಹೇಳಿದರು. ಅದನ್ನು ನೋಡ್ತು ಅಂದರೆ ಅವ್ರು ಇಂಪ್ಲಿಮೆಂಟೇ ಮಾಡ್ಬಿಟ್ರಲ್ಲ ಅವರು. ಪ್ರಸಿದ್ಧ ಕೃಷ್ಣನ ಕೂರಿಸ್ಬಿಟ್ಟು ಹರ್ಷದೀಪ್ ಸಿಂಗ್ ಒಳಗಡೆ ಹೇಳ್ಕೊಂಬಂದಿದ್ದಾರೆ. ಅವ್ರು ನೋಡ್ರೆ ಇನಿಷಿಯಲ್ ಬ್ರೇಕ್ ಥ್ರೂ ಬೇರೆ ತೊಗೊಂಬಂದು ಕೊಟ್ಟರು. ಒಂದು ವಿಕೆಟ್ ಬೇರೆ ಐತಿದೆ, ಸದ್ಯ ಮಟ್ಟಿಗೆ ನೋಡ್ತು ಅಂತ. ನೋಡೋಣಪ್ಪ ಇನ್ನು ಅದೇನೇನಾಗುತ್ತೆ ಕತೆ ಅಂತ ಮ್ಯಾಚ್ತು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.